ಈ ವಿಡಿಯೋವನ್ನು ಸೂಕ್ಷ್ಮವಾಗಿ ಗಮನಿಸಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನಂದಾವರದ ಕೇಂದ್ರ ಜುಮ್ಮಾ ಮಸೀದಿಯ ಎದುರು ನಡೆದಂತಹ ಒಂದು ಸಾಂಪ್ರದಾಯಿಕ ಸ್ವಾಗತ ಕಾರ್ಯಕ್ರಮ. ಸಜ್ಪ ಮಾಗಡಿಯ ನಾಲ್ಕೈತೆಯ ದೈವದ ಭಂಡಾರ ಬರುವ ಸಂದರ್ಭದಲ್ಲಿ ಕೇಂದ್ರ ಮಸೀದಿಯ ಎದುರು ಭಂಡಾರದೊಂದಿಗೆ ಬರುವಂತಹ ದೈವದ ಪಾತ್ರಿಗಳು ನಂದಾವರ ಕೇಂದ್ರ ಜುಮ್ಮಾ ಮಸೀದಿಯ 3 ಮೆಟ್ಟಲುಗಳನ್ನು ಹತ್ತಿ ಅಲ್ಲಿ ವಿಶ್ರಮಿಸುತ್ತಿರುವಂತಹ ಪುಣ್ಯ ಪುರುಷರಿಗೆ ಸಿಯಾಳ ಅರ್ಪಿಸಿ ಅಪ್ಪಣೆ ಕೇಳುವಂತಹ ಕ್ರಮ. ತದನಂತರ ಅಲ್ಲೇ ಪಕ್ಕದಲ್ಲಿ ಆ ದೈವಗಳಿಗೆ ನೇಮೋತ್ಸವ ನಡೀತದೆ. ಪ್ರತಿ 3 ವರ್ಷಗಳಿಗೊಮ್ಮೆ ಈ ನೇಮೋತ್ಸವ ನಡೀತದೆ. ಅದು ಅಲ್ಲಿನ ಗೌಡ ಸಮುದಾಯದ ಒಂದು ಕುಟುಂಬ ನಡೆಸಿಕೊಂಡು ಬಂದಿರುವಂತಹ ಸಂಪ್ರದಾಯ. ನಂದಾವರ ಅಂದ ಕೂಡಲೇ ನಿಮಗೆ ಆಶ್ಚರ್ಯ ಆಗ್ಬೋದು, ಆ ಪ್ರದೇಶದಲ್ಲಿ 99% ಮಂದಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಕೆಲವು ಹಿಂದೂ ಮನೆಗಳಿವೆ, ಒಂದೆರಡು ಕ್ರಿಶ್ಚಿಯನ್ ಮನೆಗಳಿವೆ. ಅಂತಹ ನಂದಾವರದಲ್ಲಿ ಇತಿಹಾಸ ಪ್ರಸಿದ್ಧ ಮೋಕ್ಷ ಪ್ರಧಾನ ದೇವಸ್ಥಾನವಿದೆ. ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ಕ್ಷೇತ್ರ. ಕಾರಣಿಕ ಹನುಮಂತ ದೇವಸ್ಥಾನವು ನಂದಾವರ ಕೇಂದ್ರ ಜುಮ್ಮಾ ಮಸೀದಿಯ ಅನತಿ ದೂರದಲ್ಲಿ ಇದೆ. ಇಂತಹ ಪ್ರದೇಶದಲ್ಲಿ ಇಂತಹ ದೈವಗಳ ನೇಮೋತ್ಸವ ಎನ್ನುವಂತಹ ತ್ರೈವಾರ್ಷಿಕ ಮಹೋತ್ಸವ ನಡೀತದೆ. ಯಾವುದೇ ರೀತಿಯಲ್ಲಿ ಅಲ್ಲಿ ಘರ್ಷಣೆಗಳು ಸಂಭವಿಸಿದಂಥ ಇತಿಹಾಸವೇ ಇಲ್ಲ. ಅಷ್ಟು ಅನ್ಯೋನ್ಯವಾಗಿ ಅಲ್ಲಿನ ಮುಸ್ಲಿಂ ಬಾಂಧವರು ಆ ದೈವಗಳ ಕಾರ್ಯಕ್ರಮದಲ್ಲೂ ಭಾಗವಹಿಸುತ್ತಾರೆ. ದೇವಸ್ಥಾನದಲ್ಲಿ ನಡೆಯುವಂಥ ವಾರ್ಷಿಕ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲೂ ಭಾಗವಹಿಸುತ್ತಾರೆ. ಕಾರಣಿಕ ಹನುಮಂತ ದೇವಸ್ಥಾನದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲೂ ಅವರು ಭಾಗವಹಿಸುತ್ತಾರೆ. ಇಂತಹ ಅಪರೂಪದ ಕೋಮು ಸಾಮರಸ್ಯದ ಭಾವೈಕ್ಯದ ಕೇಂದ್ರವಾಗಿ ನಂದಾವರ ಗುರುತಿಸಿಕೊಳ್ತದೆ. ಅಂದಹಾಗೆ ನಂದಾವರ ಎನ್ನುವಂತಹ ಒಂದು ಪುಟ್ಟ ಗ್ರಾಮ ಹಲವು ವಿಶೇಷತೆಗಳವು. ಒಂದು ಕಾಲದಲ್ಲಿ ರಾಜರ ಆಳ್ವಿಕೆ ಇದ್ದಂತಹ ಪ್ರದೇಶ. ನಂದಾವರದಲ್ಲಿ ನಂದರಾಜ ಎನ್ನುವಂತಹ ಒಬ್ಬ ಅರಸರು ಇದ್ದರು. ಆ ಅರಸರು ಅಲ್ಲಿಂದಲೇ ಆಳ್ವಿಕೆ ಮಾಡುತ್ತಿದ್ದರು. ಅವರು ತಮ್ಮ ಮೇಲೆ ಪರಕೀಯರಿಂದ ದಾಳಿಗಳಾದಂತಹ ಸಂದರ್ಭದಲ್ಲಿ ರಾಜಸಂಸ್ಥಾನದ ಭಂಡಾರವನ್ನು ನೇತ್ರಾವತಿ ನದಿ ತೀರದಲ್ಲಿ ಹುದುಗಿಸಿಟ್ಟು ಅದರ ಮೇಲೆ ದೇವಸ್ಥಾನ ನಿರ್ಮಿಸಿದರು ಎನ್ನುವಂತಹ ಮಾತುಗಳು ಇವೆ. ದೇವಸ್ಥಾನದ ಒಳಗಡೆ ಹಲ್ಲಿ ಮತ್ತು ಇಲಿ ಪರಸ್ಪರ ವಿರೋಧ ದಿಕ್ಕಿನಲ್ಲಿ ಮಾತುಕತೆ ಆಗುವಂತಹ ಕೆಲವೊಂದು ಚಿತ್ರಗಳಿವೆ. ಹಿಂದಿನ ತಲೆಮಾರಿನವರು ಹೇಳುತ್ತಿರುವಂಥ ಪ್ರಕಾರ ಆ 2 ಅಲ್ಲಿ ಮತ್ತು ಇಲ್ಲಿ ಆ ದೇವಸ್ಥಾನದ ಅಡಿಯಲ್ಲಿ ಊತಿಡಲಾಗಿದ್ದಂತಹ ಅಗಾಧ ಪ್ರಮಾಣದ ಸಂಪತ್ತನ್ನು ಸೂಚಿಸುತ್ತದೆ ಎನ್ನುವುದಂಥ ಮಾತುಗಳು ಇತ್ತು. ಅದಕ್ಕೆ ಒಂದು ನಾಣ್ಣುಡಿ ಬೆಳೆದು ಬಂದಿತ್ತು. ಅದೆಂದರೆ ನಂದರಾಜನ ಬದುಕು ನರಿನಾಯಿ ತಿಂದು ಹೋಯಿತು ಎನ್ನುವಂಥದ್ದು. ನಂದರಾಜನ ಕಾಲದಲ್ಲಿ ಕೋಟೆ ಕೊತ್ತಲಗಳಿತ್ತು. ಆ ಕೋಟೆ ಕೊತ್ತಲಗಳು ನಾಮಾವಶೇಷ ಆಗಿದೆ. ಅಂತಹ ಕೋಟೆ ಇದ್ದಂಥ ಪ್ರದೇಶದಲ್ಲಿ ಇವತ್ತು 100 ಮನೆಗಳು ನಿರ್ಮಾಣವಾಗಿದೆ. ಒಂದು ಇಡೀ ಗ್ರಾಮ ಅಲ್ಲಿ ನಿರ್ಮಾಣವಾಗಿದೆ.
ಅಂತಹ ಗ್ರಾಮದಲ್ಲಿ ಶಂಕರನಾರಾಯಣ ದುರ್ಗಾಂಬ ಕ್ಷೇತ್ರ ಇದೆ. ಅದು ಮೋಕ್ಷ ಪ್ರಧಾನ ಕ್ಷೇತ್ರ. ನೇತ್ರಾವತಿ ನದಿಯ ತಟದಲ್ಲಿ ಇದೆ. ಇಲ್ಲಿ ಮೃತಪಟ್ಟವರಿಗೆ ಸದ್ಗತಿಗಾಗಿ ಪಿಂಡ ಪ್ರದಾನ ಮಾಡುವಂತಹ ಕ್ರಿಯೆಗಳು ನಡೀತದೆ. ನಿತ್ಯವೂ ಅಲ್ಲಿ ಪಿಂಡ ಪ್ರಧಾನ ಕ್ರಿಯೆಗಳು ನಡೀತದೆ. ಅದೇ ರೀತಿ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಮತ್ತು ಕೆಲವು ದೇವಸ್ಥಾನಗಳಲ್ಲಿ ಮೋಕ್ಷ ಪ್ರಧಾನ ದೇವಸ್ಥಾನಗಳು ಅಂತ ಏನು ಗುರುತಿಸಲಾಗುತ್ತೆ. ಅದರಲ್ಲಿ ನಂದಾವರವು. ಈ ನಂದಾವರ ಅಂದ ಕೂಡಲೇ ಅಲ್ಲಿನ ಜಾತ್ರಾ ಮಹೋತ್ಸವ ಕಣ್ಣು ಕಟ್ಟುತ್ತದೆ. ಹಲವು ವರ್ಷಗಳ ಹಿಂದೆ ನಂದಾವರ ದೇವಸ್ಥಾನ ಪಾಳು ಬಿದ್ದಂತಹ ಸ್ಥಿತಿಯಲ್ಲಿತ್ತು. ಆ ಸಂದರ್ಭದಲ್ಲಿ ಸ್ಥಳೀಯರು ಎಲ್ಲರೂ ಸೇರಿಕೊಂಡು ಒಂದು ಸಮಿತಿ ಮಾಡಿ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದರು. ಕಾಂಗ್ರೆಸ್ ಮುಖಂಡರಾಗಿದ್ದಂತಹ ಎಸ್ ಸಿ ಭಂಡಾರಿಯವರು ಅದರ ಮುಂದಾಳತ್ವವನ್ನು ವಹಿಸಿದರು. ಅವರ ನೇತೃತ್ವದಲ್ಲಿ ಆ ದೇವಸ್ಥಾನ ಜೀರ್ಣೋದ್ಧಾರಗೊಂಡಿತು. ತದನಂತರ ಅದು ಸರ್ವತೋಮುಖ ಬೆಳವಣಿಗೆಯು ನಡೆಯಿತು. ಅಂತಹ ದೇವಸ್ಥಾನ ಇರುವುದು ಮುಸ್ಲಿಂ ಪ್ರಾಬಲ್ಯದ ಒಂದು ಜಾಗದಲ್ಲಿ ಎನ್ನುವುದು ವಿಶೇಷ. ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸೂಕ್ಷ್ಮ ಪ್ರದೇಶ ಎಂದು ಎಲ್ಲರೂ ಹೇಳ್ತಾರೆ. ಹಲವು ಕೋಮು ಗಲಭೆಗಳು ಇಲ್ಲಿ ನಡೆದಿದೆ. ಅದಕ್ಕೆ ಸುಮಾರು 40-50 ವರ್ಷಗಳ ಇತಿಹಾಸಗಳಿವೆ. ಆದರೆ ನಂದಾವರದಲ್ಲಿ ಮುಸ್ಲಿಮರೇ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಆ ಪ್ರದೇಶದಲ್ಲಿ ಒಂದೇ ಒಂದು ಕೋಮು ಗಲಭೆ ಆದಂಥ ನಿದರ್ಶನವಿಲ್ಲ. ಅಲ್ಲಿನ ಜಾತ್ರಾ ಮಹೋತ್ಸವಕ್ಕೆ ವರ್ಷಂಪ್ರತಿ ಸಾವಿರಾರು ಮಂದಿ ಭಕ್ತರು ಸೇರುತ್ತಾರೆ. ಅವರೆಲ್ಲರೂ ಪರ ಊರಿನವರು ಅಲ್ಲ. ಅಲ್ಲಿ ನೂರಾರು ಸಂತೆಗಳು ಬರ್ತವೆ. ಅಲ್ಲಿನ ರಥೋತ್ಸವ ನಡೀತದೆ. ಆ ರಥೋತ್ಸವದ ದಿನದಂದು ನಂದಾವರದ ಮುಸ್ಲಿಂ ಯುವಕರ ತಂಡ, ಪರ ಊರಿನ ಯುವಕರ ತಂಡ ಒಟ್ಟಿಗೆ ಸೇರಿ ಆ ರಥವನ್ನು ಎಳಿತಾರೆ. ಎಲ್ಲೂ ಮಾತಿನ ಚಕಮಕಿ ನಡೆದಂಥ ಉದಾಹರಣೆಗಳೇ ಇಲ್ಲ. ಆ ಊರಿನಿಂದ ಮದುವೆಯಾಗಿ ಹೊರ ಪ್ರದೇಶಗಳಿಗೆ ಹೋದಂಥ ಮುಸ್ಲಿಂ ಹೆಣ್ಣು ಮಕ್ಕಳು ಸಹ ನಂದಾವರ ಜಾತ್ರೆಗೆ ಬರಬೇಕು, ನಂದಾವರದ ಉರುಸಿಗೆ ಬರಬೇಕು ಅಂತೇಳಿ ಊರಿಗೆ ಬರುವವರು ಇದ್ದಾರೆ. ಅದು ಅಲ್ಲಿನ ಭಾವೈಕ್ಯತೆ ಸಂಕೇತ. ಅಂತಹ ಸಂಕೇತಕ್ಕೆ ಸಾಕ್ಷಿಯಾಗಿ ಸಜಿಪ ಮಾಗಣೆಯ 4-5 ದೈವಗಳ ಭಂಡಾರ ಬರುವ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಆ ಭಂಡಾರವನ್ನು ತಮ್ಮ ಮಸೀದಿಯ ಎದುರುಗೊಂಡು ಮಸೀದಿಯ ಮೆಟ್ಟಲ ಮೇಲೆ ದೈವದ ಪಾತ್ರೆ ಏರುವಂಥ ಸಂದರ್ಭದಲ್ಲಿ ಅವರು ಅಲ್ಲಿಯೇ ಸ್ವಾಗತವನ್ನು ಕೋರುತ್ತಾರೆ. ದೈವದ ಪಾತ್ರೆ ಅಲ್ಲಿ 2 ಸಿಯಾಳ ಇಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ಅಪ್ಪಣೆ ಕೇಳುವಂತಹ ಪದ್ಧತಿ ಇದೆ. ಅಂತಹ ಪದ್ಧತಿ ಕೆಲವು ದಿನಗಳ ಹಿಂದೆ ನಡೆದಿದೆ. ಈ ಪದ್ಧತಿ ನಿಂತು ಹೋಗಿ ಸುಮಾರು 200 ವರ್ಷಗಳು ಕಳೆದು ಹೋಗಿತ್ತು ಅಂತ ಹೇಳ್ತಾರೆ. 1978ರಲ್ಲಿ ಈ ಪದ್ಧತಿ ಪುನರ್ ಆರಂಭಗೊಂಡದ್ದು. ಅದಕ್ಕಿಂತ 200 ವರ್ಷಗಳ ಹಿಂದೆ, ಅಂದರೆ 3 ತಲೆಮಾರುಗಳ ಹಿಂದೆ ಆ ಪದ್ಧತಿ ಇತ್ತು. ಅದನ್ನು ಪುನರ್ ಆರಂಭಿಸಲು ಕಾರಣವಾದದ್ದು ನಂದಾವರದ ಆಜುಬಾಜಿನಲ್ಲಿರುವಂತಹ ಒಂದು ಗೌಡ ಸಮುದಾಯಕ್ಕೆ ಸೇರಿದ ಒಂದು ಕುಟುಂಬದ ಸಮಸ್ಯೆ. ಆ ಕುಟುಂಬದಲ್ಲಿ ಹಲವಾರು ಸಮಸ್ಯೆಗಳಿತ್ತು. ಆ ಕುಟುಂಬವು ವಾಸವಿದ್ದದ್ದು ನಂದಾವರ ಜಮಾತಿಗೆ ಒಳಪಟ್ಟಂತಹ ಜಾಗದಲ್ಲಿ. ಆ ಕುಟುಂಬ ಕೃಷಿ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇದ್ದದ್ದು ಮಸೀದಿಗೆ ಸಂಬಂಧಪಟ್ಟಂತಹ ಜಾಗದಲ್ಲಿ. ಆದರೂ ವಿವಾದ ಇರಲಿಲ್ಲ. ಭೂ ಸುಧಾರಣೆ ಕಾಯ್ದೆ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಗೌಡ ಸಮುದಾಯಕ್ಕೆ
ಆ ಜಾಗ ಸರ್ಕಾರದಿಂದ ಬಂದಿತ್ತು. ಅವರು ಅದನ್ನು ಉಳುಮೆ ಮಾಡ್ತಾಯಿದ್ರು. ಇಂಥ ಸಂದರ್ಭದಲ್ಲಿ ಆ ಸಂಬಂಧಿಕರ ಮಧ್ಯೆ ಕೆಲವೊಂದು ಆಂತರಿಕ ಕಲಹಗಳು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಅವರು ದೈವಜ್ಞರತ್ತ ಇದಕ್ಕೆ ಕಾರಣವೇನು ಎಂಬಂತೆ ಪ್ರಶ್ನಾಚಿಂತನೆ ನಡೆಸಿದ್ದರು. ಆಗ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದ ಅಂಶ ಅಂದರೆ ಸುಮಾರು 2 ಶತಕಗಳ ಹಿಂದೆ, ಅಂದರೆ 200 ವರ್ಷಗಳ ಹಿಂದೆ ಆ ಜಾಗದಲ್ಲಿ ಸಜ್ಪ ಮಾಗಣೆಯ 4 ದೈವಗಳ ಭಂಡಾರ ಬಂದು ಅಲ್ಲಿ ನೇಮೋತ್ಸವ ನಡೆಯುತ್ತಿತ್ತು. ಅದು ನಿಂತು ಹೋಗಿದೆ. ಅದನ್ನು ವಾಪಸ್ಸು ಮಾಡಿದರೆ ಈ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಎನ್ನುವುದು ಕಂಡುಬಂತು. ಅದಕ್ಕಾಗಿ ಆ ಗೌಡ ಸಮುದಾಯದವರು ಸಜ್ಪ ಮಾಗಣೆಯ ಭಂಡಾರದ ಮನೆಗೆ ಹೋಗಿ ಈ ಸಂಬಂಧವಾಗಿ ಹರಕೆ ಮಾಡಿಕೊಂಡರು. ಆಗ ಭಂಡಾರದ ಮನೆಯವರು ಸಹ ಭಂಡಾರವನ್ನು ನಂದಾವರಕ್ಕೆ ತಂದು ಅಲ್ಲಿ ನೇಮೋತ್ಸವ ಮಾಡಲಿಕ್ಕೆ ನಮ್ಮ ಸಮಿತಿಯಿಂದ ಯಾವುದೇ ಆಕ್ಷೇಪಣೆ ಇಲ್ಲ, ಆದ್ದರಿಂದ ನೀವು ಆ ಬಗ್ಗೆ ಮುಂದುವರಿಬೋದು ಅಂತ ಹೇಳಿದರು. ಆದರೆ ಸಜ್ಪ ಮಾಗಣಿಯ ತಂತ್ರಿ ವರ್ಗದವರು, ಅಲ್ಲಿನ ಆಚಾರ ಪಟ್ಟೆಯವರು ಎಲ್ಲರೂ ಸೇರಿ ಆ ತೀರ್ಮಾನವನ್ನು ಕೈಗೊಂಡರು. ಇಂತಹ ಸಂದರ್ಭದಲ್ಲಿ ಇಲ್ಲಿ ನೇಮೋತ್ಸವಕ್ಕೆ ಸಿದ್ಧತೆಗಳು ಆರಂಭವಾಯಿತು. ಆ ಸಂದರ್ಭದಲ್ಲಿ ಆಗ ಇದ್ದಂಥ ನಂದಾವರದ ಹಿರಿಯರಿಗೆ ಏನು ಸಂಶಯ ಬಂತು. ಯಾಕಂತ ಹೇಳಿದರೆ ಆ ಕಾಲಘಟ್ಟದಲ್ಲಿ, ಅಂದರೆ 1978ರ ಆಜುಬಾಜಿನಲ್ಲಿ ಜೀವಂತ ಇದ್ದವರಿಗೆ ಯಾರಿಗೂ ಈ ಹಿಂದೆ 200 ವರ್ಷಗಳ ಹಿಂದೆ ಇಂಥದ್ದೊಂದು ಸಂಪ್ರದಾಯ ಈ ಮಣ್ಣಿನಲ್ಲಿ ನಡೀತಿತ್ತು ಎನ್ನುವುದೇ ಗೊತ್ತಿರಲಿಲ್ಲ. ಆದ್ದರಿಂದಾಗಿ ಅವರಿಗೆ ಸಂಶಯ ಬಂತು. ಈ ಗೌಡ ಸಮುದಾಯದವರು ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಶಕ್ತಿಯನ್ನು ಆರಾಧನೆ ಮಾಡುವ ನೆಪದಲ್ಲಿ ಒಂದು ಹೊಸ ಸಂಪ್ರದಾಯವನ್ನು ಹುಟ್ಟುಹಾಕ್ತಿದ್ದಾರೆ ಎನ್ನುವಂಥ ಸಂಶಯ. ಆದ್ದರಿಂದ ಅಲ್ಲಿಯ ಕೆಲವರು ಸೇರಿ ಆಗಿನ ಬಂಟ್ವಾಳ ಪೊಲೀಸ್ ಠಾಣೆಗೆ ಮತ್ತು ಬಂಟ್ವಾಳ ತಹಶೀಲ್ದಾರರಿಗೊಂದು ಅರ್ಜಿ ಕೊಟ್ಟಿದ್ದರು. ಆಗ ಬಂಟ್ವಾಳದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು ಬಿ ಜಿ ಹಾಲಪ್ಪನವರು ಅಂತೇಳಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದವರು CM ಇಕ್ಬಾಲ್ ಅವರು. ಈ ಅರ್ಜಿಯ ಬಗ್ಗೆ ಸಬ್ ಇನ್ಸ್ಪೆಕ್ಟರ್ ಹಾಲಪ್ಪನವರು ಸ್ಥಳಕ್ಕೆ ಬಂದು ಗೌಡ ಸಮುದಾಯದವರೊಂದಿಗೆ ಮಾತುಕತೆ ನಡೆಸಿದಾಗ ಅವರಿಗೆ ವಾಸ್ತವ ಸ್ಥಿತಿ ಅರಿವಾಯಿತು. ತದನಂತರ ದೂರು ಕೊಟ್ಟಂತಹ ನಂದಾವರದ ಮುಸ್ಲಿಂ ಸಮಾಜದ ಪ್ರಮುಖರೊಂದಿಗೆ ಮಾತುಕತೆ ನಡೆಸಿದರು. ಆಗ ಅವರು ಹೇಳಿದರು, ನಮ್ಮ ಕಾಲಘಟ್ಟದಲ್ಲಿ ಯಾರಿಗೂ ಅಂಥ ಒಂದು ಸಂಪ್ರದಾಯ ಆದದ್ದು ನೆನಪಿಲ್ಲ, ಗೊತ್ತೂ ಇಲ್ಲ. ಯಾಕಂದರೆ 200 ವರ್ಷಗಳ ಹಿಂದೆ ನಡೆದಂಥದ್ದು. ಆದ್ದರಿಂದ ನಮಗೆ ಅದರ ಬಗ್ಗೆ ಸಂಶಯ ಇದೆ ಅಂತೇಳಿ ಮತ್ತು ಅವರಿಗೆ ತಿಳಿ ಹೇಳಿದಾಗ ಅವರು ಸಹ ಒಪ್ಪಿಕೊಂಡು ಮಾಡಿಕೊಂಡು ಬರ್ಬೋದು. ಆ ಕಾಲದಲ್ಲಿ ಸಜ್ಪ ಮಾಗಣಿಯಿಂದ 4 ದೈವದ ಭಂಡಾರ ಬಂತು. ಸಹಜ ರೀತಿಯಲ್ಲೇ ಭಂಡಾರ ಮುಖ್ಯ ರಸ್ತೆಯಲ್ಲಿ ಬಂದ ಸಂದರ್ಭದಲ್ಲಿ ದೈವದ ಪಾತ್ರಿ ಅವರು ನೇರವಾಗಿ ಮಸೀದಿಯ ಮೆಟ್ಟಿಲಿಗೆ ಏರಿದರು. 3 ಮೆಟ್ಟಿಲು ಹತ್ತಿದ ಮೇಲೆ ಅಲ್ಲಿ ಸಿಯಾಳ ಇಟ್ಟು ಅಪ್ಪನೇ ಕೇಳಿದರು ಪಳ್ಳಿಶೇಖರ್ ಹತ್ರ. ಅಲ್ಲಿಂದ ತಿರುಗಿ ಮುಂದಕ್ಕೆ ಬಂದು ಅಲ್ಲಿ ಗೌಡ ಸಮುದಾಯದವರ ಜಾಗದಲ್ಲಿ ನೇಮೋತ್ಸವ ನಡೆಯಿತು. ಅಲ್ಲಿಂದ ಇಲ್ಲಿಯ ತನಕ, ಅಂದರೆ 1978ರಿಂದ ಈ ವರ್ಷದ ತನಕ ಪ್ರತಿ 3 ವರ್ಷಕ್ಕೊಮ್ಮೆ ಆ ನೇಮೋತ್ಸವ ನಡೀತದೆ. ಒಂದೇ ಒಂದು ಅಹಿತಕರ ಘಟನೆಗಳು ಆ ಸಂದರ್ಭದಲ್ಲಿ ನಡೆದಿಲ್ಲ. ನಂದಾವರದ ದೇವಸ್ಥಾನದ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲೂ ಅಹಿತಕರ ಘಟನೆಗಳು ನಡೆದಂಥ ನಿದರ್ಶನಗಳಿಲ್ಲ. ಕಾರಣಿಕ ಹನುಮಂತ ದೇವಸ್ಥಾನದ ಆಚರಣೆಯ ಸಂದರ್ಭದಲ್ಲೂ ಅಹಿತಕರ ಘಟನೆ ನಡೆದ ನಿದರ್ಶನಗಳಿಲ್ಲ. ಅದರಿಂದಾಗಿ ಕೋಮು ಸಾಮರಸ್ಯಕ್ಕೆ ನಂದಾವರ ಮಾದರಿ ಎನ್ನುವುದೊಂದು ಹೆಸರು ಇದೆ. ಬೇರೆ ಎಲ್ಲೂ ಸಹ ಕೋಮು ಸಂಘರ್ಷಗಳು ನಡೆದರೆ, ಜಿಲ್ಲಾದ್ಯಂತ ಅದರ ಕಾವು ಏರಿದರೂ ಸಹ ನಂದಾವರದಲ್ಲಿ ಅಂತಹ ಘಟನೆಗಳು ನಡೆದ ನಿದರ್ಶನಗಳಿಲ್ಲ.
ಯಾಕಂತ ಹೇಳಿದರೆ ಅಲ್ಲಿರುವ 4-5 ಹಿಂದೂ ಮನೆಗಳಾಗಲಿ, ಅಲ್ಲಿರುವ 2 ದೇವಸ್ಥಾನಗಳಾಗಲಿ ಎಂದಿಗೂ ಸಹ ಮುಸ್ಲಿಂ ಬಾಂಧವರಿಂದ ಅಪಚಾರಕ್ಕೆ ಒಳಪಟ್ಟಿಲ್ಲ. ಅಲ್ಲಿನ ಜಾತ್ರಾ ಮಹೋತ್ಸವದಲ್ಲಿ ಮುಸ್ಲಿಂ ಯುವಕರು ಉತ್ಸಾಹದಿಂದ ಭಾಗವಹಿಸ್ತಾರೆ. ಆ ದೇವರ ರಥೋತ್ಸವದಲ್ಲಿ ಪಾಲ್ಗೊಳ್ತಾರೆ, ರಥವನ್ನು ಎಳಿತಾರೆ. ಅವರಿಗೆ ಒಂದು ಊರ ಹಬ್ಬ ರೀತಿಯಲ್ಲಿ ಅದನ್ನು ಆಚರಿಸ್ತಾರೆ. ನಂದಾವರದ ಉರುಸು ಹೇಗೆ ಫೇಮಸ್ಸೋ ಅದೇ ರೀತಿ ನಂದಾವರದ ಜಾತ್ರೆಯು ಫೇಮಸ್ಸು. ಮಸೀದಿ ಮತ್ತು ದೇವಸ್ಥಾನ ಇದರ ಮಧ್ಯೆ ಅಲ್ಲಿನ ಜನರಿಗೆ ಯಾವುದೇ ಭೇದ ಭಾವ ಇಲ್ಲ. ಅದನ್ನು ಊರ ಹಬ್ಬವಾಗಿ, ಆದ್ದರಿಂದ ನಂದಾವರ ಅಂದರೆ ಅಂತಹ ಒಂದು ಭಾವೈಕ್ಯತೆಯ ಕೇಂದ್ರ.